ಸಾಕ್ಷಿ ಹೇಳೋಣ ಸರ್, ಇವರು ಮಾಡಿದ್ದಾರೆ. ಇವತ್ತು ಸುತ್ತ ಕರಪ್ಷನ್ ಇದೆ ಇವರ ಹತ್ರ. ಯಾಕೆ ಫೋನ್ ಮಾಡಿ ಅಲ್ಲಿ 15,000 ದುಡ್ಡು ಕೊಟ್ಟಾಗಿದೆ, ತಿರ್ಗಿ ಫೋನ್ ಯಾಕೆ ಮೀಟ್ ಮಾಡಬೇಕು ಅನ್ನೋದಕ್ಕೆ ತಿರ್ಗಿ ಅವ್ರು ಕರ್ಕೊಬರತ್ಲೆ ಫೋನ್ ರಿಸೀವ್ ಮಾಡಲಿಲ್ಲ ನನ್ನ ಸರ್. ದೇವರಾಣೆ ಇಸ್ಕೊಂಡಿದ್ದಾರೆ ಇವರು. ಮಂಜುನಾಥ್ ಸಾಕ್ಷಿ ಇವರು ದುಡ್ಡು ಇಸ್ಕೊಂಡಿದ್ದಾರೆ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋದು ಬರೋದಿಲ್ಲ. ಕಣ್ಣಿಡ್ತಾ ಅವ್ರೆ ನೋಡ್ಕೊಳ್ಳಿ. ಆಮೇಲೆ ಹೌದು ಸರ್, 6 ತಿಂಗಳಲ್ಲ 6 ವರ್ಷಕ್ಕೂ ಹೋಯ್ತು. ಈಗ ನಿಮ್ದು 6,500 ರೂಪಾಯಿಗೆ 15,000 ರೂಪಾಯಿ ಅವ್ರ ಹತ್ರ ತಗೊಂಡಿದಾರಲ್ಲ. ಫೋನ್ ಮಾಡಿ ಕಳ್ಸಿದ್ರಿ ಅವನ್ನ. ನೀವು ಅದೆಲ್ಲ ಸುಳ್ಳು ಆರೋಪಗಳು ಅವ್ರ ಮೇಲೆ ಮಾಡ್ತಾ ಇದ್ದೀರಾ. ಯಾಕೆ ಪಾಪ ಮಂಜುನಾಥ್ ಭಕ್ತನ ಮೇಲೆ ಈ ತರ ಸುಳ್ಳು ಆರೋಪ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗಲ್ಲ. ಇವ್ರು ಎಲ್ಲಾರು ಸುಳ್ಳು ಹೇಳ್ತಾ ಇದಾರೆ. ಹಾಗಾದ್ರೆ ಅಷ್ಟೇ ತಾನೇ ನೀವ್ ಹೇಳ್ತಾ ಇದ್ದಾರೆ. ನಮಗೂನು ನಿಮ್ಗೂ ಕಾಮನ್ ಸೆನ್ಸ್ ಇಲ್ಲ ಸರ್. ಇವ್ರು ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ತಾ ಇದೀರಿ. ಯಾರು ಸರ್ ನೀವು? ಯಾರು ಸರ್ ನಿಮ್ಗೆ MLA ಮಾಡಿದ್ವಿ ಹೇಳ್ಬಿಡಿ. 15,000 ನೀವು ಕೊಟ್ರೆ ಅದು ನೀವು ನಾಗೇಂದ್ರ ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ. ಮಾಡಾದ್ಮೇಲೆ IGS ಆಫೀಸಿಗೆ ಬರ್ಬೇಕಾದ್ರೆ ಹಿಂಗಾದ್ರೆ ಇನ್ನೂ 6 ತಿಂಗಳು ನಿನ್ನ ಕಳಿ ಹಾಕ್ತೀನಿ ಅಂದ್ರೆ ನನಗೆ ರೈಸ್ ಸಂಘದವ್ರೊಬ್ಬರು ಕರ್ಕ ಬಂದಿದ್ದೆ ಜೊತೆ. ರೈಸ್ ಸಂಘದವ್ರೊಬ್ಬರು ಕರ್ಕ ಬಂದಿದ್ದೆ. ಫಸ್ಟ್ ಫೋನ್ ನಂಬರ್ ಕೊಟ್ಟಿರೋ, ಫೋನ್ ಮೀಟ್ ಮಾಡುವ ಅಂತ. ಯಾಕೆ ಫೋನ್ ಮಾಡಿ ಅಲ್ಲಿ 15,000 ದುಡ್ಡು ಕೊಟ್ಟಾಗಿದೆ, ತಿರ್ಗಿ ಫೋನ್ ಯಾಕೆ ಮೀಟ್ ಮಾಡಬೇಕು ಅನ್ನೋದಕ್ಕೆ ತಿರ್ಗಿ ಅವ್ರು ಕರ್ಕೊಬರತ್ಲೆ ಫೋನ್ ರಿಸೀವ್ ಮಾಡಲಿಲ್ಲ ನನ್ನ ಫೋನ್ ನಂಬರ್ ಕೊಟ್ಟಿರೋದು, ಮಾಹಿತಿ ಕೊಟ್ಟಿರೋದು, ಎಲ್ಕ ಕೊಟ್ಟಿರೋ ನಾನು ಸರ್. ದೇವರಾಣೆ ಇಸ್ಕೊಂಡಿದ್ದಾರೆ ಇವರು. ಮಂಜುನಾಥ್ ಸಾಕ್ಷಿ ಇವರು ದುಡ್ಡು ಇಸ್ಕೊಂಡಿದ್ದಾರೆ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋದು ಬರೋದಿಲ್ಲ. ಪಾಪ, ಅಯ್ಯೋ ಪಾಪ, ನಿಮ್ಮಂತವ್ರ ಬಗ್ಗೆ ನಾವೀಗ ಮಾತಾಡ್ತೀವಲ್ಲ, ಆ ಮಂಜುನಾಥೇಶ್ವರ ನಮ್ಗೆ ಶಿಕ್ಷೆ ಕೊಡ್ತಾನೆ. 6,500 ರೂಪಾಯಿಗೆ 15,000 ರೂಪಾಯಿ ಅವ್ರ ಹತ್ರ ತಗೊಂಡಿದಾರಲ್ಲ. ಫೋನ್ ಮಾಡಿ ಕಳ್ಸಿದ್ರಿ ಅವನ್ನ. ನಿಮ್ಮದೇನು ಜವಾಬ್ದಾರಿ ಇಲ್ಲ, ಏನೇನು ಇಲ್ಲ ಬಿಡಿ ಪಾಪ. ಯಾಕಂದ್ರೆ ಮಂಜುನಾಥೇಶ್ವರನಿಂದ ನೀವು ನೇರವಾಗಿ ಆಶೀರ್ವಾದ ತಗೊಂಡು ಬಂದಿದ್ದೀರಾ. ನಿಮಗೊಬ್ಬನಿಗೆ ಆಶೀರ್ವಾದ ಕೊಟ್ಟಿದ್ದಾನೆ, ಇನ್ಯಾರಿಗೂ ಕೊಟ್ಟಿಲ್ಲ. IGR ಆಫೀಸಿಂದ ಸರ್ ನಾನು ಹೇಳಿದ್ದೆ ಲೋಕಾಯುಕ್ತ ಹಿಡಿಸ್ತೀನಿ ಅಂತ ವಾರ್ನ್ ಮಾಡಿದ್ರಿ. ಕೇರೆ ಮಾಡಿಲ್ಲ ನಮ್ಗೆ ಇವರು. ನಾನು ಅದೇನಾದ್ರು ಮೀಟ್ ಮಾಡಿದ್ರೆ ನೀವು ಅದೆಲ್ಲ ಸುಳ್ಳು ಆರೋಪಗಳು ಅವ್ರ ಮೇಲೆ ಮಾಡ್ತಾ ಇದ್ದೀರಾ. ಯಾಕೆ ಪಾಪ ಮಂಜುನಾಥ್ ಭಕ್ತನ ಮೇಲೆ ಈ ತರ ಸುಳ್ಳು ಆರೋಪ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗಲ್ಲ. ಮಂಜುನಾಥ್ ಸಾಕ್ಷಿ ಹೇಳೋಣ ಸರ್, ಇವರು ಮಾಡಿದ್ದಾರೆ. ಇವತ್ತು ಸುತ್ತ ಕರಪ್ಷನ್ ಇದೆ ಇವರ ಹತ್ರ. ಈ ಒಂದು ಕೊಡೇದು ಇದೆ. ಕಣ್ಣಿಡ್ತಾ ಅವ್ರೆ ನೋಡ್ಕೊಳ್ಳಿ. ಆಮೇಲೆ ಹೌದು ಸರ್, 6 ತಿಂಗಳಲ್ಲ 6 ವರ್ಷಕ್ಕೂ ಹೋಯ್ತು. ಈಗ ನಿಮ್ದು 6 ವರ್ಷನೇ ಇಲ್ಲ ನಿಮ್ದು. ನೋಡ್ತಾ ಅವ್ರೆ ಸರ್, ನೋಡಿ ಅವರು ನಾನು ಗೊತ್ತಿದೆ ಸರ್, ಯಾವ ಪರರಾಗಿ ನೋಡ್ತಾ ಇದ್ದಾರೆ. ಕಣ್ಣು ಬಿಟ್ಕೊಂಡು ನೋಡಿದ್ರೆ ಯಾವ ಪರವಾಗಿ ನೋಡಿದ್ರೆ ಮುಗೀತು. ಪಾಪ ನಿಮ್ಗೆ ಏನ್ ಗೊತ್ತು ಸರ್? ನೀವು ಎಲ್ಲಿ ಬಂದ್ರೆ ತಾನೇ ಏನನ್ನ ಗೊತ್ತಾಗುತ್ತೆ. ಯಾರ ಬಳಿ ಹೇಳಿದ್ರೆ ನಿಮ್ಮೇಲೆ ಯಾಕೆ ಹೇಳ್ತಾರೆ? ಇವ್ರೆಲ್ಲಾರು ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟೇ ತಾನೇ ನೀವ್ ಹೇಳ್ತಾ ಇರೋದು. ಉದಯಣ್ಣ ಹತ್ರನೇ ಹೋಯ್ತೀವಿ ನಾವು. ಅದೇ ಉದಯಣ್ಣ ಹತ್ರ ಹೇಳುವಂತ ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ತಾನೇ ರೀ. ಅದಾದ್ರೂ ಹೇಳ್ಬಿಡ್ರಿ. IGS ಆಫೀಸಿಂದ ನಮಗೂನು ನಿಮ್ಗೂ ಕಾಮನ್ ಸೆನ್ಸ್ ಇಲ್ಲ ಸರ್. ಇವ್ರು ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ತಾ ಇದೀರಿ. ಯಾರು ಸರ್ ನೀವು? ಯಾರು ಸರ್ ನಿಮ್ಗೆ MLA ಮಾಡಿದ್ವಿ ಹೇಳ್ಬಿಡಿ. ಹೇಳ್ಬಿಡಿ ಅದನ್ನು. ಯಾರ್ಯಾರೋ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಹಿಂಗ್ ಮಾತಾಡ್ತೀರಲ್ಲ ನೀವು. ನಿಮಗೂ ಇದ್ದಿ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ಬಿಡಿ.